ಆಶ್ಚರ್ಯ ಆಗಿದ್ದು ಏನು ಅಂತಂದ್ರೆ ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ಮೊದಲಿಗೆ ಇಲ್ಲಿ ತಯಾರಿ ಕೊಡ್ತಾರ ಅನ್ನೋದು ನಮಗೆ ಅವಾಗ ಅನಿಸಿದ್ದಿಲ್ಲ. ಆದ್ರೆ ಇಲ್ಲಿ ಎಲ್ಲ ಪ್ರವಚನ ಏನು ಸೇವಾ ಸಮಿತಿಯವರು ಈ ಸಲ ನಮ್ಮ ಪ್ರಭು ಚನ್ನಬಸವ ಮಹಾಸ್ವಾಮೀಜಿ ಅವರನ್ನ ಇಲ್ಲಿ ಪ್ರವಚನಕ್ಕೆ ಆಯ್ಕೆ ಮಾಡಿದ್ದು ಬಹುಶಃ ವಿಶ್ವಗುರು ಬಸವ ತಂದೆನೇ ಅವರನ್ನ ಇಲ್ಲಿ ಕಳಿಸಿದ ಅಂತ ಹೇಳಿ ನಾವು ಭಾವನೆ. ಇವೆಲ್ಲ ಅಂದ್ರೆ ನಾವು ಹೇಳ್ತೀವಲ್ಲ ಪವಾಡಗಳು ಅಂತೇಳಿ ಆಕಸ್ಮಿಕ ಆದ್ರೂ ಕೂಡ ಎಷ್ಟು 4 ವರ್ಷದಿಂದ ಅವರ ಸಂಘಟನಾ ಕಾರ್ಯದರ್ಶಿಗಳಿದ್ರು ಕೂಡ ಈ ವರ್ಷ ಇಲ್ಲಿ ಪ್ರವಚನಕ್ಕೆ ಬಂದಾರ. 4 ವರ್ಷ ನೀವು ಪ್ರವಚನ ತಕ್ಕಂತ ಎಷ್ಟು ವರ್ಷ ಆಯ್ತು? ಪ್ರತಿ ವರ್ಷ ಒಬ್ಬೊಬ್ರು ಬರ್ತಾರೆ. ಆದ್ರೆ ಇದೇ ವರ್ಷ ಅವರು ಇಲ್ಲಿ ಬಂದದ್ದು ಅದು ವಿಶ್ವಗುರು ಬಸವ ತಂದೆಯ ಒಂದು ಪವಾಡನೇ ಅಂತೇಳಿ ನಾನು ಭಾವಿಸ್ತೇನೆ. ಅದೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಸನ್ಮಾನ್ಯ ಸಚಿವರು ನಾವು ಯಾವುದೇ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗ್ತಾ ಇದ್ದೇವೆ. ಅದುವೇ ಬಸವ ಸಂಸ್ಕೃತಿ ಅಭಿಯಾನ. ಸೆಪ್ಟೆಂಬರ್ 1ನೇ ತಾರೀಕು ಪ್ರಾರಂಭಗೊಳ್ಳುವಂತಹ ಆ ಕಾರ್ಯಕ್ರಮಕ್ಕೆ ನಾವು ಈಗಲಿಂದಲೇ ನಮ್ಮ ತಯಾರಿಗಳನ್ನು ಮಾಡಬೇಕು. ಸಚಿವರ ಆದೇಶದಂತೆ ಅವರೆಲ್ಲ ರೀತಿಯಿಂದಲೂ ಕೂಡ ಸಹಾಯ ಸಹಕಾರ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಭರವಸೆ ಮಾತುಗಳನ್ನು ನಮಗೆಲ್ಲ ಕೊಟ್ಟಿದ್ದಾರೆ. ಅದರ ಜವಾಬ್ದಾರಿಗಳನ್ನು ಕೂಡ ತಾವು ತೆಗೆದುಕೊಂಡಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಎಲ್ಲ ಬಸವ ಪರವಾಗಿರ್ತಕ್ಕ ಸಂಘಟನೆಗಳು ಮತ್ತು ಸಾಹಿತ್ಯ ಪರವಾಗಿರ್ತಕ್ಕ ಸಂಘಟನೆಗಳು ಹಾಗೂ ಶರಣ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಬಸವನ ಭಾಗಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ಅದರಲ್ಲಿ ಭಾಗಿಯಾಗಬೇಕು. ಜೊತೆಗೆ ಸಾರ್ವಜನಿಕರು ಕೂಡ ಭಾಗಿಯಾಗಬೇಕು. ಎಲ್ಲ ಅಕ್ಕಗಳು, ತಾಯಿಯಂದಿರು ಮತ್ತು ಎಲ್ಲ ಮಹಿಳಾ ಬಳಗ ಅದರಲ್ಲೂ ಕೂಡ ಭಾಗಿಯಾಗಬೇಕು. ಒಟ್ಟಾರೆಯಾಗಿ ಬಸವನ ಭಾಗ್ಯವಾಡಿಯಲ್ಲಿ ಪ್ರತಿಯೊಬ್ಬರು ಕೂಡ ಸೆಪ್ಟೆಂಬರ್ 1ನೇ ತಾರೀಕು ಆ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಇವತ್ತು ಬಸವನ ಭಾಗ್ಯವಾಡಿ ಕೇವಲ ವಿಶ್ವಗುರು ಬಸವಣ್ಣವರನ್ನು ತಂದುಕೊಟ್ಟಿದ್ದೀವಲ್ಲ, ಅದಕ್ಕಿಂತ ಹೆಚ್ಚಾಗಿ ಬಸವಣ್ಣವನ್ನೆಲ್ಲ ನಮ್ಮೆಲ್ಲರ ಹೆಮ್ಮೆಯ ಒಂದು ಸಂಗತಿ ಅಂತಂದ್ರೆ ಬಸವನ ಒಂದು ಜನ್ಮಸ್ಥಳದಲ್ಲಿ ಇರುವ ನಾವೆಲ್ಲರೂ ಕೂಡ ನಾವೇ ಧನ್ಯವಂತರು, ಪುಣ್ಯವಂತರು. ಆ ಕಾರ್ಯಕ್ರಮವನ್ನು ಬಸವ ಸಂಸ್ಕೃತಿ ಅಭಿಯಾನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೀವಿ ಅಂದ್ರೆ ನಿಜವಾಗ್ಲೂ ಕೂಡ ಈ ಸಂದೇಶ ಎಲ್ಲ ವಿಶ್ವಕ್ಕೇ ತಲುಪುವಂತಹ ಕಾರ್ಯ ಆಗ್ತದೆ. ಆ ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಸಂಕಲ್ಪವನ್ನು ಮಾಡಿ ಪ್ರಾರಂಭದಲ್ಲಿ ಇದಕ್ಕೆ ಶಕ್ತಿ ತುಂಬಿ ಬೀಳ್ಕೊಡ್ತಕ್ಕಂಥ ಜವಾಬ್ದಾರಿ ಬಸವನ ಭಾಗ್ಯವಾಡಿ ಮೇಲಿದೆ ಅಂತ ಹೇಳಿ ನಾನು ಅದನ್ನ ನಾಲ್ಕೂರು ಮಠದ ಹಿರಿಯರು ಪರಮಪೂಜ್ಯರು ಹೇಳಿದಾಗೆ ನಮ್ಮಲ್ಲಿ ಸುದೈವಿಂದ ಜಾತ್ಯತೀತವಾಗಿ ಜೀವನವನ್ನು ಸಾಗಿಸ್ತಕ್ಕಂಥ ಜನಾಂಗ ಬಸವನ ಭಾಗ್ಯವಾಡಿಯಲ್ಲಿ ಯಾವುದೇ ಪರಮಪೂಜ್ಯರು ಈ ಭೂಮಿಗೆ ಬಂದ್ರೆ ಅವರನ್ನು ಯಾವುದೇ ಭೇದ ಭಾವ ಇಲ್ಲದೆ ಅವರ ಮನಸ್ಸೋ ಇಚ್ಛಾ ನಡೀತಕ್ಕಂಥ ಊರು ಯಾವುದಾದ್ರಿದ್ರೆ ಅದು ಬಸವನ ಭಾಗ್ಯವಾಡಿ ಅಂತ ಹೇಳಿ ಬಹಳ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಸವ ಜಾತ್ರೆಯನ್ನು ಬಹಳ ಅದ್ದೂರಿಯಾಗಿ ನಾವು ಮಾಡ್ತಾ ಬರ್ತಾರೆ. ಇದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ನಿರಂತರವಾಗಿದೆ. ಸುದೈವದಿಂದ ಇಲ್ಲಿ ಪ್ರವಚನವನ್ನು ನೀಡಲಿಕ್ಕೆ ಬರ್ತಕ್ಕಂಥ ಪರಮಪೂಜ್ಯರು ಕೂಡ ಜಗತ್ತಿಗೆ ಯಾವುದು ಪ್ರಸ್ತುತ ಅದನ್ನೇ ಪ್ರವಚನ ಮಾಡಿದ್ದಾರೆ. ಅಂದ್ರೆ ಸದಾಶಿವ ಅಜ್ಜ ಸದಾಶಿವ ಅಜ್ಜ ಅವರು ಇಲ್ಲೇ ಬಂದು ಅವರು ಜೀವನವನ್ನು ತ್ಯಾಗ ಮಾಡಿದರು. ಇಂಥ ಅನೇಕ ನಿದರ್ಶನಗಳು ನಮ್ಮ ಎದುರಿಗಿದ್ದಾರೆ. ತದನಂತರ ಜಾಮದಾರ್ ಅವರು ಬಂದು ಮಾಡಿದ್ದಾರೆ, ನಾವು ಮಾಡ್ತಾ ಇದ್ದೀವಿ, ಹಿಂದಿದ್ದವರು ಮಾಡಿದ್ದಾರೆ, ಮುಂದೆ ಬರೋರು ಮಾಡ್ತಾರೆ. ಇಂಥ ಎಲ್ಲ ನಿದರ್ಶನಗಳು ಇವತ್ತು ನಮ್ಮ ಕಣ್ಣೆದುರುಗಡೆ ಇದ್ದಾವೆ. ಇವತ್ತು ನಾನು ಇಷ್ಟೇ ಬಸವನ ಭಾಗ್ಯವಾಡಿ ಜನರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರ ವತಿಯಿಂದ ಮೋಟಗಿ ಮಠದ ಅಜ್ಜ ಅವರಿಗೆ ಈ ಜವಾಬ್ದಾರಿಯನ್ನು ಸೆಪ್ಟೆಂಬರ್ 1ಕ್ಕೆ ನಾವು ನಿರ್ವಹಿಸ್ಕೊಡ್ತೀವಿ ಅಂತಕ್ಕಂಥ ಭಾಷೆ ಕೊಟ್ಟಿದ್ದೀನಿ.
ಇದು ನನ್ನ ಕೆಲಸದ ಜೊತೆ ನಿಮ್ಮ ಕೆಲಸ ಕೂಡ ಹೌದು. ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ, ವೇದಿಕೆ ಕೆಳಗಿರ್ತಕ್ಕಂಥ ಎಲ್ಲ ಗಣ್ಯರ ಜವಾಬ್ದಾರಿ. ಇದನ್ನು ಸಂಪೂರ್ಣ ನಿರ್ವಹಣೆ ಮಾಡೋಣ. ಜೊತೆಗೆ ಒಂದು ಈ ವೇದಿಕೆ ಮುಖಾಂತರ ಮೋಡ್ಗಿ ಮಠದ ಅಜ್ಜ ಅವರು ಬಹಳ ಸೂಕ್ತವಾದಂಥ ಒಂದು ಮಾತನ್ನು ಹೇಳಿ